ಬ್ಯಾಕ್ ಟು ಮೈ ಚಾನಲ್. ನೌಕರಿಗಳೆಲ್ಲ ನನ್ನ ಸ್ನೇಹಿತರಿಗೆ ಸೋದರಿಗೆ ನಮಸ್ಕಾರ. ಗೆಳೆಯರೆ, ಇವತ್ತು ನಾವು ಲ್ಯಾಂಡ್ ಸರ್ವೇಯರ್ ಕೋರ್ಸ್ ರಿಲೇಟೆಡ್ ವಿಡಿಯೋಸನ್ನು ಮುಂದುವರಿಸೋಣಂತ. ಯಾವುದು? ಲ್ಯಾಂಡ್ ಸರ್ವೇಯರ್. ಲ್ಯಾಂಡ್ ಸರ್ವೇಯರಲ್ಲಿ ಫಿಸಿಕ್ಸ್ ಕ್ಲಾಸಸ್, ಓಕೆ, ಫಿಸಿಕ್ಸ್ ಕ್ಲಾಸಸ್ಸನ್ನು ಮಾಡ್ತಾ ಇದ್ದೆ ನಾನು. ಮ್ಯಾಥಮೆಟಿಕ್ಸ್ ಕ್ಲಾಸಸ್ಸು ಸಹ ಹಾಕಿದ್ದೀನಿ. ಯಾರ್ಯಾರು ಮ್ಯಾಥಮೆಟಿಕ್ಸ್ ಕ್ಲಾಸಸ್ ನನ್ನ ಹಳೆ ವಿಡಿಯೋಸನ್ನು ವಾಚ್ ಮಾಡಿಲ್ಲ, ಆ ವಿಡಿಯೋಸ್ನ ವಾಚ್ ಮಾಡ್ಕೊಳ್ಳಿ. ಓಕೆ, ಮ್ಯಾಥಮೆಟಿಕ್ಸ್ ಕ್ಲಾಸಸ್ ಹಾಗೂ ಫಿಸಿಕ್ಸ್ ಕ್ಲಾಸಸ್ ಎರಡೂ ಇದೆ. ಓಕೆ, ನಿಮಗೆ ಫ್ರೀಯಾಗಿ ಅವೈಲೇಬಲ್ ಇದೆ, ವಾಚ್ ಮಾಡ್ಕೊಳ್ಳಿ ಹಾಗೂ ನಾಲೆಡ್ಜನ್ನ ಯೂಟಿಲೈಸ್ ಮಾಡ್ಕೊಂಡು ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಕೊಳ್ಳಿ ಗೆಳೆಯರೆ. ಓಕೆ, ಸೊ ಈಗ ಈ ಲ್ಯಾಂಡ್ ಸರ್ವೇಯರಲ್ಲಿ ನಾವು ಹೇಳ್ತಿರೋಂಥ ಫಿಸಿಕ್ಸ್ ಕ್ಲಾಸ್ ಹಾಗೂ ಮ್ಯಾಥಮೆಟಿಕ್ಸ್ ಕ್ಲಾಸಲ್ಲಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸು ಹಾಗೂ ಅವ್ರು ಕೊಟ್ಟಿರೋಂತಹ ಆ್ಯಸ್ ಪರ್ ಸಿಲೆಬಸ್ ಆಗೇ ಮಾಡ್ತಾ ಇದ್ವಿ. ಓಕೆ, ಈಗ ಏನಂತಂದರೆ, ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ನಾನು ಹಾಕಿರೋ ಪ್ರತಿಯೊಂದು ವಿಡಿಯೋ ಅಪ್ಡೇಟು ಗೊತ್ತಾಗುತ್ತೆ. ಓಕೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆಗ ಮಾತ್ರನೇ ನಿಮಗೆ ಹಾಕೋ ಪ್ರತಿ ವಿಡಿಯೋ ಅಪ್ಡೇಟು ಸಹ ಸಿಗುತ್ತೆ. ಸೊ ಈಗಾಗಲೇ ನಾನು ಮ್ಯಾಥಮೆಟಿಕ್ಸಲ್ಲಿ ಒಂದು 13 ವಿಡಿಯೋಸ್ ಹಾಕಿದ್ದೀನಿ ಹಾಗೂ ಫಿಸಿಕ್ಸಲ್ಲಿ 6 ವಿಡಿಯೋಸನ್ನು ಲೋಡ್ ಮಾಡಿದ್ದೀನಿ. ಓಕೆ, ಇದು ನಮ್ಮ ಫಿಸಿಕ್ಸ್ ಕ್ಲಾಸಲ್ಲಿ 7th ಕ್ಲಾಸ್ ನಂಬರ್ 7 ಆಗಿರುತ್ತೆ. ಫಿಸಿಕ್ಸಲ್ಲಿ ಕ್ಲಾಸ್ 7. ಓಕೆ, ರಿಲೇಟೆಡ್ ಟು ಮ್ಯಾಗ್ನೆಟಿಸಮ್. ಓಕೆ, ಮ್ಯಾಗ್ನೆಟಿಸಮ್ ಬಗ್ಗೆ. ಸೊ ಈ ವಿಡಿಯೋನಲ್ಲಿ ಮಾಡ್ತಾ ನಾನು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಎಲ್ಲ ನನ್ನ ಹೊಸ ವೀಕ್ಷಕರಿಗೆ ಮನವಿ ಏನಂತಂದರೆ, ಚಾನಲ್ನ ಕಂಪ್ಲೀಟಾಗಿ ವಿಡಿಯೋನ ವಾಚ್ ಮಾಡಿ, ಎಲ್ಲೇ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸೊ ದಟ್ ನಿಮಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು ಮಿಸ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ ಆ್ಯಂಡ್ ನೋಟ್ಸ್ ಮಾಡ್ಕೊಳ್ಳಿ. ದಯಮಾಡಿ ನೋಟ್ಸ್ ಮಾಡ್ಕೊಳ್ಳಿ, ವಿಡಿಯೋನ ವಾಚ್ ಮಾಡ್ತಾ ನೋಟ್ಸ್ ಮಾಡ್ಕೊಳ್ಳಿ. ಸೊ ದಟ್ ಅದು ನಿಮಗೆ ರಿವಿಷನ್ ಆಗಿ ಮಾಡ್ಕೋಬೋದು ಲಾಸ್ಟ್ ಮೂಮೆಂಟಲ್ಲಿ. ಓಕೆ, ಸೊ ಈಗ ನಾವು ಕ್ಲಾಸನ್ನು ಮುಂದುವರ್ಸೋ ಮುನ್ನ ವಿಡಿಯೋನು ಎಲ್ಲ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಗೈಸ್. ಓಕೆ, ಶೇರ್ ಮಾಡಿ ಹಾಗೂ ವಿಡಿಯೋನು ಕೊನೆ ತನಕ ವಾಚ್ ಮಾಡಿ. ನಂತರ ವಿಡಿಯೋ ಲೈಕ್ ಆಗಿದ್ದರೆ, ನಾನು ಹಾಕಿರೋ ಮಾಹಿತಿ ಇನ್ಫಾರ್ಮೇಷನ್ ಇಂಪಾರ್ಟೆಂಟ್ ಅನಿಸಿದರೆ ನಿಮಗೆ ಮಾಹಿತಿಯನ್ನು ಲೈಕ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಓಕೆ, ಆ್ಯಂಡ್ ಕಮೆಂಟ್ ಮಾಡಿ. ಇನ್ನೂ ಏನಾದರೂ ಬೆಟರ್ ಫೀಡ್ಬ್ಯಾಕ್ ಇದ್ದರೆ ಓಕೆ ಕಮೆಂಟ್ ಮಾಡಿ. ಯಾಕೆ ಅಂತಂದರೆ ನಮಗೆ ಕ್ಲಾಸಸ್ ಮಾಡ್ತಾ ನಮಗೆ ಕಮೆಂಟ್ಸ್ ಬರೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಕಮೆಂಟ್ಸ್ ಹಾಗೂ ಲೈಕ್ಸ್. ಸೊ ಕಮೆಂಟ್ಸು ನೀವು ಎಷ್ಟು ಕಮೆಂಟ್ಸ್ನ ಕೊಡ್ತೀರಾ ಅದರ ಬೇಸಿಸ್ ಮೇಲೆ ನಾವು ನಮ್ಮ ವೀಡಿಯೋಸ ಇಂಪ್ರೂವ್ಮೆಂಟು ಮಾಡ್ತಾ ಇರ್ತೀವಿ ಗೆಳೆಯರೆ. ಓಕೆ, ನಮ್ಮ ವೇ ಆಫ್ ಟೀಚಿಂಗ್ ಇರ್ಬೋದು ಹಾಗೂ ನಾವು ಕೊಡುವಂತಹ ಕಂಟೆಂಟ್ ಇರ್ಬೋದು. ನಿಮಗೆ ಇನ್ನೂ ಏನಾದರೂ ಮಾಹಿತಿ ಎಕ್ಸ್ಟ್ರಾ ಬೇಕಿದ್ದರೆ, ಏನಾದರೂ ಡೌಟ್ಸ್ ಇದ್ದರೆ, ತುಂಬ ಹುಡುಗರು ನಮಗೆ ಡೌಟ್ಸ್ ಕಳಿಸ್ತಾ ಇದ್ದಾರೆ, ಆ ಡೌಟ್ಸ್ನು ಸಹ ಸಾಲ್ವ್ ಮಾಡಿ ಹಾಕಿದ್ದೀನಿ ನಾನು. ಓಕೆ, ಸೊ ಏನೇ ಇದ್ದರೂ ಸಹ ನೀವು ಕಮೆಂಟ್ ಮಾಡಿ. ಏನಾದರೂ ಮಾಹಿತಿ ಬೇಕಿದೆ, ಎಕ್ಸ್ಟ್ರಾ ಮಾಹಿತಿ ಬೇಕಿದ್ದರೂ ಸಹ ಕಮೆಂಟ್ ಮಾಡಿ. ಆ್ಯಂಡ್ ವಿ ಆರ್ ಮೋಸ್ಟ್ ವೆಲ್ಕಮ್ ಟು ಗಿವ್ ಎ ಫೀಡ್ಬ್ಯಾಕ್ ಆರ್ ರೆಸ್ಪಾನ್ಸ್ ಟು ಯುವರ್ ಕಮೆಂಟ್ ಗೈಸ್. ಓಕೆ, ಸೊ ನಾವು ಈ ಕ್ಲಾಸ್ನ ಮುಂದುವರ್ಸೋಣ ಗೈಸ್. ಸೊ ಇವತ್ತು ನಾವು ಕ್ಲಾಸ್ 7ನ ಮಾಡ್ತಾ ಇದ್ದೀವಿ. ಕ್ಲಾಸ್ 7 ವಿಚ್ ಈಸ್ ರಿಲೇಟೆಡ್ ಟು ದ ಮ್ಯಾಗ್ನೆಟಿಸಮ್ ಚಾಪ್ಟರ್. ಓಕೆ, ಸೊ ಲೆಟ್ ಅಸ್ ಪ್ರೊಸೀಡ್. ಅರ್ತ್ ಮ್ಯಾಗ್ನೆಟಿಸಮ್. ಅರ್ಥಿಗೆ ಮ್ಯಾಗ್ನೆಟಿಸಮ್ ಇದೆನಾ? ಫಸ್ಟ್ ಪಾಯಿಂಟ್, ಅರ್ತ್ ಇದೆ. ಅರ್ಥಿಗೆ ಮ್ಯಾಗ್ನೆಟಿಸಮ್ ಎಲ್ಲಿದೆ ಗೈಸ್? ಅರ್ಥಿಗೂ ಸಹ ಮ್ಯಾಗ್ನೆಟಿಸಮ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, ಇದು ನಾರ್ತ್ ಪೋಲ್, ಜಿಯೋಗ್ರಫಿಕಲ್ ನಾರ್ತ್ ಪೋಲ್, ಜಿಯೋಗ್ರಫಿಕಲ್ ಸೌತ್ ಪೋಲ್. ಓಕೆ, ಈ ನಾರ್ತ್ ಪೋಲ್ ಸೌತ್ ಪೋಲ್ ಹತ್ರನೇ ಯಾವಾಗಲೂ ಎಮರ್ಜ್ ಆಗೋದು, ನೆನ್ಪಿಟ್ಕೊಳ್ಳಿ. ಎಮರ್ಜ್ ಆಗೋದು ಸೌತ್ ಪೋಲ್ ಹತ್ರನೇ ಕನ್ವರ್ಜ್ ಆಗೋದು. ಏನು? ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್. ಇದನ್ನ ಏನಂತ ಕರಿತೀವಿ ನಾವು? ದೀಸ್ ಆರ್ ಕಾಲ್ಡ್ ಆಸ್ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್. ಇದನ್ನು ಸಹ ನಿಮಗೆ ಟಾಪಿಕ್ ಇದೆ, ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಅಂತ ಕರಿತೀವಿ. ಇವು ಇಮ್ಯಾಜಿನರಿ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಆರ್ ಇಮ್ಯಾಜಿನರಿ. ಯಾಕಂದರೆ ಈ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸು ನಾವು ಜಾಸ್ತಿ ಕಣ್ಣಿಂದ ನೋಡೋಕ್ಕಾಗಲ್ಲ, ಓನ್ಲಿ ನಾವು ಫೀಲ್ ಮಾಡ್ಬೋದು. ಏನಾದರೂ ಹತ್ತಿರ ತೊಗೊಂಡೋದ್ರಾಗ ಅಟ್ರಾಕ್ಟ್ ಆಯಿತು ಅಂತಂದರೆ, ಓ ಹಿಯರ್ ದೇರ್ ಇಸ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ಬಿಟ್ಟು ನಾವು ರಿಯಲೈಸ್ ಮಾಡ್ಬೋದು. ಓಕೆ, ಇದನ್ನು ನಾವು ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಅಂತ ಕರಿತೀವಿ. ದಿಸ್ ಆರ್ ಇಮ್ಯಾಜಿನರಿ ಲೈನ್ಸ್ ಆಫ್ ಫೋರ್ಸ್. ಸೊ ಈ ಫೋರ್ಸಲ್ಲಿ ನಮಗೆ ಯಾವುದೇ ಥರ ಏನು ಕಾಣಲ್ಲ. ಓಕೆ,
And magnetic lines of force always starts from north and ends at ಸೌತ್ ಪೋಲ್. ಓಕೆ, ಎಂಡ್ಸ್ ಆಗೋದು ಸೌತ್ ಪೋಲ್ ಹತ್ರ. ಇದ್ರ ಒಳಗಡೆನೂ ಸಹ ನಮಗೆ ಐರನ್ ಪೀಸ್ ತರ ಒಂದು ಕ್ರಿಯೇಟ್ ಆಗಿರುತ್ತೆ. ಅದನ್ನ ನಾವು ಸೌತ್ ಪೋಲ್ ಅಂಡ್ ನಾರ್ತ್ ಪೋಲ್, ನಾರ್ತ್ ಕಡೆ ಸೌತ್ ಪೋಲ್ ಡೈರೆಕ್ಷನ್ ಇರುತ್ತೆ ಅಂಡ್ ಸೌತ್ ಕಡೆ ನಾರ್ತ್ ಪೋಲ್ ಅಟ್ರಾಕ್ಟ್ ಆಗುತ್ತೆ. ಯಾಕಂದ್ರೆ ಆಪೋಸಿಟ್ ಪೋಲ್ ಅಟ್ರಾಕ್ಟ್ ಆಗುತ್ತೆ. ಸೊ ಒಳಗಡೆ ಮ್ಯಾಗ್ನೆಟ್ ಅರ್ಥೇ ಒಂದು ಮ್ಯಾಗ್ನೆಟಿಕ್ ಅರ್ಥಿಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಓಕೆ, ಅರ್ಥ ಹ್ಯಾಸ್ ಮ್ಯಾಗ್ನೆಟಿಸಮ್. ಓಕೆ, ಅರ್ಥೇ ಮ್ಯಾಗ್ನೆಟ್ ತರ ವರ್ಕ್ ಆಗುತ್ತೆ ಯಾವಾಗ ಅಂತಂದ್ರೆ ಅದ್ರ ಒಳಗಡೆ ಪಾರ್ಟಿಕಲ್ಸ್ ಈ ತರ ಅಲೈನ್ ಆಗಿದ್ದಾಗ. ಓಕೆ, ಅಂಡ್ ಈಗ ನೋಡಿ ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ಏನು? ಆಲ್ಸೋ ನಾನ್ ಆಸ್ ಜಿಯೋಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ. ಏನಿದು? ಜಿಯೋಮ್ಯಾಗ್ನೆಟಿಕ್ ಫೀಲ್ಡ್ ಅಂತಾನು ಕರಿತೀವಿ. ಇದು ಹೇಗೆ ಜನರೇಟ್ ಆಗುತ್ತೆ? ಈಸ್ ಜನರೇಟೆಡ್ ಇನ್ ಅವರ್ ಪ್ಲಾನೆಟ್ಸ್ ಇಂಟೀರಿಯರ್ ಅಂಡ್ ಎಕ್ಸ್ಟೆಂಡ್ಸ್ ಔಟ್ ಇನ್ ಟು ದ ಸ್ಪೇಸ್ ಕ್ರಿಯೇಟಿಂಗ್ ಎ ರೀಜನ್ ನಾನ್ ಆಸ್ ಮ್ಯಾಗ್ನೆಟೋಸ್ಪಿಯರ್. ಇದು ನೆನ್ಪಿಟ್ಕೊಳ್ಳಿ. ಈ ರೀಜನ್ ನಾವೇನಂತ ಕರಿತೀವಿ, ಈ ತರ ಇದು ಹಿಂಗೆ ಒಳಗಡೆನೂ ಇರುತ್ತೆ ಗೆಳೆಯರೆ. ಓಕೆ, ಇದು ಹಿಂಗೆ ಸರ್ಕಲ್ ಹಿಂಗೆ ಸ್ಟಾರ್ಟ್ ಆಗುತ್ತಲ್ವಾ, ಸ್ಟಾರ್ಟ್ ಆಗಿ ಹಿಂಗೆ ಕ್ಲೋಸ್ ಆಗುತ್ತೆ ಅನ್ಮತ್ತೆ. ಓಕೆ, ಹಿಂಗೆ ಸ್ಟಾರ್ಟ್ ಆಗಿ ಹೀಗೆ ಕ್ಲೋಸ್ ಆಗುತ್ತೆ. ಓಕೆ, ಹೀಗೆ ಈ ಸುತ್ತು ಹಿಂಗೊಂದು ಸರ್ಕಂಫರೆನ್ಸ್ ಅಲ್ಲಿ ಈ ತರ ಒಂದು ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಕ್ರಿಯೇಟ್ ಆಗಿರುತ್ತೆ. ಓಕೆ, ಈ ತರ. ಸೊ ಇಂಟೀರಿಯರ್ ಅಲ್ಲೂ ಇರುತ್ತೆ, ಅರ್ಥ ಒಳಗಡೆನೂ ಇರುತ್ತೆ ಹಾಗೂ ಹೊರಗಡೆನೂ ಇರುತ್ತೆ. ಸೊ ಈ ತರ ನಾವು ಈ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಆರ್ ಜನರೇಟೆಡ್ ಆಗಿರುತ್ತೆ. ಈ ಫೀಲ್ಡ್ಸ್ ನಾವು ಅರ್ಥ ಮ್ಯಾಗ್ನೆಟಿಸಮ್ ಅಂತ ಕರಿತೀವಿ. ಈ ಮ್ಯಾಗ್ನೆಟಿಕ್ ಫೀಲ್ಡ್ ನಾವು ಮ್ಯಾಗ್ನೆಟೋಸ್ಪಿಯರ್ ಅಂತ ಕರಿತೀವಿ, ಈ ಸ್ಪಿಯರ್ನ. ಓಕೆ, ಈ ತರ ಹೊರಗಡೆ ಬೌಂಡ್ರಿ ಲೈನ್ ಇಂದ ಒಳಗಡೆ ಬೌಂಡ್ರಿ ಲೈನ್ ತನಕ ಏನಿದೆ ಅಲ್ವಾ, ಹೊರಗಡೆನಿಂದ ಒಳಗಡೆ ಬೌಂಡ್ರಿ ಲೈನ್ ತನಕ ಏನಿದೆ ಅಲ್ಲ, ಇದನ್ನ ನಾವೇನಂತ ಕರಿತೀವಿ? ವಿ ಕಾಲ್ ಇಟ್ ಆಸ್ ಎ ಸ್ಪಿಯರ್. ಓಕೆ, ವಿ ಕಾಲ್ ಇಟ್ ಆಸ್ ಎ ಸ್ಪಿಯರ್. ಏನ್ ಸ್ಪಿಯರ್ ಅಂತ ಕರಿತೀವಿ? ಮ್ಯಾಗ್ನೆಟೋಸ್ಪಿಯರ್ ಅಂತ ಕರಿಬಹುದು. ಓಕೆ, ಮ್ಯಾಗ್ನೆಟೋಸ್ಪಿಯರ್. ಓಕೆ, ಅಂಡ್ ಈ ಫೀಲ್ಡ್ ಏನಂತ ಕರಿತೀವಿ? ಜಿಯೋಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ ಗಾಯ್ಸ್, ಇವೆಲ್ಲ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ನಿಮಗೆ ಇದನ್ನೇ ಎಕ್ಸಾಮ್ ಅಲ್ಲಿ ಕೇಳೋದು. ಈ ಅರ್ಥ ಮ್ಯಾಗ್ನೆಟಿಕ್ ಫೀಲ್ಡ್ ಏನಂತ ಕರಿತೀವಿ? ಜಿಯೋಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ. ಹಾಗೂ ಈ ಸ್ಪಿಯರ್ ಏನಂತ ಕರಿತೀವಿ? ಮ್ಯಾಗ್ನೆಟೋಸ್ಪಿಯರ್ ಅಂತ ಕರಿತೀವಿ. ಆ ಫೀಲ್ಡ್ ಹೇಗೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಎಲ್ಲಿಂದ ಎಂಡ್ ಆಗುತ್ತೆ, ಈ ಲೈನ್ಸ್ ಏನಂತ ಕರಿತೀವಿ? ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಅಂತ ಕರಿತೀವಿ. ಸೊ ಇದನ್ನೇ ನಿಮಗೆ ಕೇಳೋದು. ಇಲ್ಲಿ ನೋಡಿ, ಡೀಟೇಲ್ ಆಗಿ ಒಂದು ಡಯಾಗ್ರಾಮ್ ಇದೆ. ಅರ್ಥ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗಿರುತ್ತೆ. ಈಗ ನಾನು ತೋರಿಸಿರೋದು ನಿಮಗೆ ಹಳೇದು ಈ ಡಯಾಗ್ರಾಮ್ ಅಲ್ಲಿ ತೋರಿಸಿರೋದು ಈ ಮ್ಯಾಗ್ನೆಟಿಕ್ ಬಾರ್ ಒಳಗಡೆ ಇರೋ ಬಾರು ಸ್ಟ್ರೈಟ್ ಆಗಿದೆ ಅಂತ ತೋರಿಸಿದ್ದೀನಿ. ಬಟ್ ಫಿಸಿಕಲಿ ಆ ಥರ ಇರಲ್ಲ. ಈ ಮ್ಯಾಗ್ನೆಟಿಕ್ ನಮಗೆ ಅರ್ಥ ಏನಿದೆ? ಟಿಲ್ಟ್ ಆಗಿದೆ. ಕರೆಕ್ಟಾ? ಈ ಡೈರೆಕ್ಷನ್ ಆಫ್ ಅರ್ಥ ಏನಿದೆ? ಟಿಲ್ಟ್ ಆಗಿದೆ. ಸೊ ಟಿಲ್ಟ್ ಆಗಿರೋದ್ರಿಂದ ಅರ್ಥ ಆಕ್ಸಿಸ್ ನೋಡಿ ಎಲ್ಲಿದೆ? ಅರ್ಥ ಆಕ್ಸಿಸ್ ಇಲ್ಲಿದೆ. ಓಕೆ, ಈ ಅರ್ಥ ಆಕ್ಸಿಸ್ ಇಲ್ಲಿದೆ. ಯಾಕೆ ಅಂತಂದ್ರೆ ಇಲ್ಲಿಂದ ನಾರ್ತ್ ಪೋಲ್, ಇಲ್ಲಿಂದ ಸೌತ್ ಪೋಲ್. ಓಕೆ, ಇದು ಸೌತ್ ಪೋಲ್. ಇದೊಂದು ಸ್ಟ್ರೈಟ್ ಲೈನ್ ಅನ್ಕೊಳ್ಳಿ. ಓಕೆ, ಇದೊಂದು ಸ್ಟ್ರೈಟ್ ಲೈನ್. ನಾನು ಎರೇಸ್ ಮಾಡ್ತೀನಿ. ಕಾಣ್ತಾ ಇದೆ ಅಲ್ವಾ ನಮಗೆ? ಇದು ಕಾಣ್ತಾ ಇರುತ್ತೆ ಅನ್ಕೊಳ್ಳಿ. ಸೊ ಇಲ್ಲಿ ಅರ್ಥ ಆಕ್ಸಿಸ್ ಏನಿದೆ ಅಲ್ಲ, ಈ ಅರ್ಥ ಆಕ್ಸಿಸ್ ನೋಡ್ತಾ ಇದ್ರಲ್ಲ, ಈ ಅರ್ಥ ಆಕ್ಸಿಸ್ ಇಂದ ಈ ಅರ್ಥ ಆಕ್ಸಿಸ್ ಒಂದು ಸ್ಟ್ರೈಟ್ ಲೈನ್ ಇದೆ ಅನ್ಮತ್ತೆ. ಓಕೆ, ಇಲ್ಲಿ ನೀವು ಎರಡು ಪಾಯಿಂಟ್ ನೋಡ್ತಾ ಇದ್ರಲ್ಲ, ಇಲ್ಲೊಂದು ಪಾಯಿಂಟ್ ಮತ್ತೆ ಹಾಗೂ ಇಲ್ಲೊಂದು ಪಾಯಿಂಟ್. ಇವೆರಡು ನಮ್ಮ ನಾರ್ತ್ ಪೋಲ್ ಅಂಡ್ ಸೌತ್ ಪೋಲ್. ಈ ಮೇಲೆ ಇರೋದು ನಾರ್ತ್ ಪೋಲ್, ಜಿಯೋಗ್ರಾಫಿಕಲ್ ನಾರ್ತ್ ಪೋಲ್ ಅಂತ ಕರಿಬೋದು. ಕೆಳಗಡೆ ಇರೋದು ನಾವು ಜಿಯೋಗ್ರಾಫಿಕಲ್ ಸೌತ್ ಪೋಲ್ ಅಂತ ಕರಿತೀವಿ. ಈ ನಾರ್ತ್ ಪೋಲ್ ಸೌತ್ ಪೋಲ್ ಹತ್ರ ನೋಡಿ ಮ್ಯಾಗ್ನೆಟ್ ಸ್ಟ್ರೈಟ್ ಆಗಿದೆನಾ? ಇಲ್ಲ. ಎಷ್ಟು ಡಿಗ್ರಿ ಟಿಲ್ಟ್ ಇದೆ? 10 ಡಿಗ್ರಿ ಟಿಲ್ಟ್ ಇರುತ್ತೆ ಗಾಯ್ಸ್. ಈ ಡಿಗ್ರಿ ಎಷ್ಟಿರುತ್ತೆ? ಇಲ್ಲಿಂದ ಇಲ್ಲಿಗೆ 10 ಡಿಗ್ರೀಸ್ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಇದು 10 ಡಿಗ್ರೀಸ್ ಟಿಲ್ಟಿಂಗ್ ಫ್ಯಾಷನ್ ಅಲ್ಲಿ ಇರುತ್ತೆ. ಸೊ ಅಂಡ್ ಆ ಒಳಗಡೆ ಕ್ರಿಯೇಟ್ ಆಗಿರೋಂತಹ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಆರ್ ಲೈನ್ಸ್ ಆಫ್ ಫೋರ್ಸ್ ಏನಿದೆ ಅಲ್ವಾ, ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತಾ ಇದ್ದಾರೆ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್. ಎಲ್ಲಿಂದ ತೋರಿಸ್ತಾ ಇದ್ದಾರೆ ನೋಡಿ? ಓಕೆ, ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ನೋಡಿ. ಸೊ ಈಗ ನೀವೇನು ನೋಡ್ಬೇಕಂತ ಅಬ್ಸರ್ವ್ ಮಾಡಬೇಕಿರೋದು ನೋಡಿ, ಜಿಯೋಗ್ರಫಿಕಲಿ ಏನಿದೆ ನಾರ್ತ್ ಪೋಲ್ ಸೌತ್ ಪೋಲು ಹಾಗೂ ಮ್ಯಾಗ್ನೆಟ್ ಹೇಗಿದೆ ಅದು ಇಂಪಾರ್ಟೆಂಟ್. ನೋಡಿ, ನೀವು ಇಲ್ಲಿ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗಿರ್ಬೋದು ನಿಮಗೆ. ಏನಂತೇಳಿ, ಈ ಲೈನ್ಸ್ ಆಫ್ ಫೋರ್ಸ್ ಏನಿದೆ ಅಲ್ವಾ, ಈ ಲೈನ್ಸ್ ಆಫ್ ಫೋರ್ಸ್ ನೋಡಿ ನಾರ್ತ್ನಿಂದ ಅಂದರೆ ಈ ಲೈನ್ಸ್ ಆಫ್ ಫೋರ್ಸ್ ನೋಡಿ, ಈ ಸೌತ್ ಪೋಲಿಂದ ನೀವು ತೊಗೊಂಡ್ರೆ, ಸೌತ್ ಪೋಲಿಂದ ತೊಗೊಂಡ್ರೆ ಅಂದರೆ ಈ ಜಿಯೋಗ್ರಫಿಕಲಿ ಸೌತ್ ಪೋಲ್
ಜಿಯೋಗ್ರಫಿಕಲ್ ಏನು, ಈ ಅರ್ಥಿನ ಸೌತ್ ಪೋಲ್ ಅದು. ಓಕೆ, ಅರ್ಥಿಗೆ ಸೌತ್ ಪೋಲ್ ಇದೆ, ಅರ್ಥಿಗೆ ನಾರ್ತ್ ಪೋಲ್ ಇದೆ, ಬಟ್ ಮ್ಯಾಗ್ನೆಟ್ ಹೇಗಿದೆ ಅದು ಇಂಪಾರ್ಟೆಂಟ್. ಮ್ಯಾಗ್ನೆಟ್ ಯಾವ ಫ್ಯಾಷನಲ್ಲಿ ಇದೆ ನೋಡಿ, ಒಳಗಡೆ ಮ್ಯಾಗ್ನೆಟು ನಿಮಗೆ ಈ ಕಡೆನೇ ನಾರ್ತ್ ಇದೆ, ಮೇಲೆ ಸೌತ್ ಇದೆ, ಬಟ್ ಜಿಯೋಗ್ರಫಿಕಲಿ ಸೌತ್ ಪೋಲ್, ಇಲ್ಲಿ ನಾರ್ತ್ ಪೋಲ್ ಇದೆ, ಇಲ್ಲಿ ಏನಿದೆ, ಇಲ್ಲಿ ಸೌತ್ ಪೋಲ್ ಇದೆ. ಓಕೆ, ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಿರೋದು, ನಾವು ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಈ ನಾರ್ತ್ ಪೋಲ್ ಇಂದ ಸ್ಟಾರ್ಟ್ ಆಗುತ್ತಾ, ಈ ಸೌತ್ ಪೋಲ್ಗೆ ಎಂಡ್ ಆಗುತ್ತಾ? ಮ್ಯಾಗ್ನೆಟ್ ಎಲ್ಲಿರುತ್ತೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಮ್ಯಾಗ್ನೆಟ್ ಅಲ್ಲಿ ನಾರ್ತ್ ಪೋಲ್ ಎಲ್ಲಿದೆ, ಇಲ್ಲಿದೆ ನೋಡಿ, ಮ್ಯಾಗ್ನೆಟ್ ಅಲ್ಲಿ ನಾರ್ತ್ ಪೋಲ್ ಇಲ್ಲಿದೆ ಅಂತಂದಾಗ ಸೌತ್ ಪೋಲ್ಗೆ ಹಿಂಗೆ ಎಂಡ್ ಆಗುತ್ತೆ, ಹೀಗೆ. ಓಕೆ, ಮ್ಯಾಗ್ನೆಟ್ ನಾರ್ತ್ ಪೋಲ್ ಇಲ್ಲಿದೆ, ನಾರ್ತ್ ಪೋಲ್ ಇಂದ ಸ್ಟಾರ್ಟ್ ಆಗುತ್ತೆ, ಸೌತ್ ಪೋಲ್ಗೆ ಎಂಡ್ ಆಗುತ್ತೆ. ನೋಡಿ ಅದೇ ಫ್ಯಾಷನ್ ಅಲ್ಲಿ ಇಲ್ಲಿ ತೋರಿಸಿದ್ದಾರೆ, ನಾರ್ತ್ ಪೋಲ್ ಇಂದ ಸ್ಟಾರ್ಟ್ ಆಗ್ತದೆ, ಸೌತ್ ಪೋಲ್ ಅಂತ ಎಂಡ್, ನಾರ್ತ್ ಇಂದ ಸ್ಟಾರ್ಟ್, ಸೌತ್ ಇಂದ ಎಂಡ್. ಸೊ ಇದು ನಿಮಗೆ ಅರ್ಥ ಆಗ್ಬೇಕಿರೋಂಥ ಇಂಪಾರ್ಟೆಂಟ್ ಪ್ರಾಪರ್ಟಿ. ಇದ್ರ ಮೇಲೆ ನಾಳೆ ಕ್ವಶನ್ ಕೇಳೋಂಥ ಚಾನ್ಸಸ್ ಇರುತ್ತೆ. ಜಿಯೋಗ್ರಫಿಕಲ್ ನಾರ್ತ್ ಪೋಲ್ ಸೌತ್ ಪೋಲ್ಗೆ ಕಂಪ್ಯಾರಿಸನ್ ತಗೋಬೇಡಿ ಯಾವಾಗಲೂ. ಟೇಕ್ ಕಂಪ್ಯಾರಿಸನ್ ಓನ್ಲಿ ವಿತ್ ರೆಸ್ಪೆಕ್ಟ್ ಟು ದ ಇಂಟರ್ನಲ್ ಮ್ಯಾಗ್ನೆಟಿಕ್ ಬಾರ್. ಓಕೆ, ನೋಡಿ ಇದು ಈ ಬಾರ್ಗೆ ನೀವು ರೆಫರೆನ್ಸ್ ಆಗಿ ತಗೊಂಡ್ರೆ, ಈ ಬಾರ್ಗೆ ನೀವು ರೆಫರೆನ್ಸ್ ಆಗಿ ತಗೊಂಡ್ರೆ, ಕಲರ್ ಚೇಂಜ್, ಈ ಬಾರ್ಗೆ ನೀವು ರೆಫರೆನ್ಸ್ ಆಗಿ ತಗೊಂಡ್ರೆ, ಇದು ನಿಮ್ಮ ನಾರ್ತ್ ಪೋಲ್, ಇದು ನಿಮ್ಮ ಸೌತ್ ಪೋಲ್. ಈಗ ಇದು ಮ್ಯಾಗ್ನೆಟಿಕ್ ನಾರ್ತ್ ಪೋಲ್. ಓಕೆ, ಮ್ಯಾಗ್ನೆಟಿಕ್ ನಾರ್ತ್ ಪೋಲ್ ಅದನ್ನೇ ಹೇಳ್ತಿದೆ ನೋಡಿ, ಮ್ಯಾಗ್ನೆಟಿಕ್ ಓಕೆ. ಸೊ ನೀವು ಇದನ್ನ ಹೆಂಗೆ ತಗೋಬೇಕಂತಂದ್ರೆ, ಇದನ್ನ ಮ್ಯಾಗ್ನೆಟಿಕ್ ಸೌತ್ ಪೋಲ್ ಅಂತ ಕರೀತಾರೆ. ಓಕೆ, ಬಟ್ ಆಕ್ಚುಲ್ ಆಗಿರೋದು ಇಲ್ಲಿ ನಾರ್ತ್ ಪೋಲ್. ಸೊ ಇದು ಮ್ಯಾಗ್ನೆಟಿಕ್ ನಾರ್ತ್, ಇದು ಮ್ಯಾಗ್ನೆಟಿಕ್ ಸೌತ್ ಆಗುತ್ತೆ. ಬಟ್ ನೀವು ಒಂದು ಅರ್ಥಗೆ ಡೈರೆಕ್ಷನ್ ಆಗಿ ರೆಫರೆನ್ಸ್ ಆಗಿ ತಗೊಂಡಿದ್ದಾಗ ಏನಾಗುತ್ತೆ, ಅರ್ಥಿಗೆ ಡೈರೆಕ್ಷನ್ ರೆಫರೆನ್ಸ್ ಆಗಿ ತಗೊಂಡಿದ್ದಾಗ ಇದು ಮ್ಯಾಗ್ನೆಟಿಕ್ ನಾರ್ತ್ ಪೋಲ್ ಆಗುತ್ತೆ, ಇದು ಸಾರಿ ಸೌತ್ ಪೋಲ್ ಆಗುತ್ತೆ, ಹಾಗೂ ಇದು ಮ್ಯಾಗ್ನೆಟಿಕ್ ನಾರ್ತ್ ಪೋಲ್ ಆಗುತ್ತೆ. ಜಸ್ಟ್ ಪೋಲ್ ಐಡೆಂಟಿಫಿಕೇಶನ್ ಗೈಸ್, ಈ ಡಯಾಗ್ರಾಮ್ ನೋಡಿಕೊಂಡು ನೀವು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಓಕೆ, ನೀವು ಮೈನ್ ಆಗಿ ಜಿಯೋಗ್ರಫಿಕಲ್ ನಾರ್ತ್ ಅಂಡ್ ಸೌತ್ ಮತ್ತೆ ಮ್ಯಾಗ್ನೆಟಿಕ್ ನಾರ್ತ್ ಅಂಡ್ ಸೌತ್ ಪೋಲ್ಸು ಇಂಪಾರ್ಟೆಂಟ್. ಓಕೆ, ಸೊ ಇಷ್ಟು ಈ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ. ಬಟ್ ಇವಾಗ ಈ ಅರ್ತ್ ಇನ್ನರ್ ಕೋರ್ ಕರೆಂಟ್ಸ್ ಹೇಗಿರುತ್ತೆ ನೋಡಿ, ಅರ್ತ್ ಅಲ್ಲಿ ಕ್ರಸ್ಟ್ ಇದೆ, ಮೇಲಿರೋದನ್ನ ಕ್ರಸ್ಟ್ ಅಂತೀವಿ, ಒಳಗಡೆ ಇರೋದನ್ನ ಏನಂತ ಕರಿತೀವಿ, ಇದು ಕ್ರಸ್ಟ್, ಇದು ಇನ್ನರ್ ಕೋರ್, ಇದು ಔಟರ್ ಕೋರ್, ಇದು ಮ್ಯಾಂಟಲ್. ಅರ್ತ್ ಕ್ರಸ್ಟ್ ಫಸ್ಟ್ ಬರುತ್ತೆ, ಆದ್ಮೇಲೆ ಮ್ಯಾಂಟಲ್. ಅರ್ತ್ ಕ್ರಸ್ಟ್ ಫಸ್ಟ್ ಬರುತ್ತೆ, ಮ್ಯಾಂಟಲ್ ಸೆಕೆಂಡ್ ಬರುತ್ತೆ, ಆದ್ಮೇಲೆ ಕೋರ್ ಅನ್ನೋದು ಥರ್ಡ್ ಬರುತ್ತೆ, ಮೇಲಿಂದ ಒಳಗಡೆ ಹೋದ್ರೆ ಅರ್ಥ ಒಳಗಡೆ. ಈಗ ನೀವು ಅದನ್ನ ಕರೆಂಟ್ಸ್ ತಗೊಂಡ್ರೆ, ಕನ್ವೆನ್ಷನ್ ಕರೆಂಟ್ಸ್ ಹೇಗೆ ಹೋಗುತ್ತೆ ಅಂದ್ರೆ, ಇದು ಆಕ್ಸಿಸ್ ಆಫ್ ದಿ ಆಕ್ಸಿಸ್, ಅರ್ಥನ ಆಕ್ಸಿಸ್. ಒಳಗಡೆ ನೋಡಿ ಕನ್ವೆನ್ಷನ್ ಕರೆಂಟ್ಸ್ ಹೇಗೆ ಹೋಗ್ತಾ ಇದೆ, ಹೀಗೆ ಹೋಗ್ತಾ ಇದೆ ಕನ್ವೆನ್ಷನ್ ಕರೆಂಟ್ಸ್, ಹೇಗೆ ಬೇಕಾಗಿ ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ. ಇದು ಸರ್ಕ್ಯುಲೇಟಿಂಗ್ ಕರೆಂಟ್ಸ್. ಓಕೆ, ದಿಸ್ ಆರ್ ಸರ್ಕ್ಯುಲೇಟಿಂಗ್ ಕರೆಂಟ್ಸ್ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಅಂತ ಕರಿಬೋದು ನೀವು ಇದನ್ನ. ಓಕೆ, ದಿಸ್ ಆರ್ ಸರ್ಕ್ಯುಲೇಟಿಂಗ್ ಕರೆಂಟ್ಸ್ ಆರ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಕರೆಂಟ್ಸ್. ಬಟ್ ನಿಮಗೆ ಆಕ್ಚುಲ್ ಆಗಿ ಕರೆಂಟು ಇದು. ಓಕೆ, ಕನ್ವೆನ್ಷನ್ ಕರೆಂಟ್ಸ್. ಓಕೆ, ಕನ್ವೆನ್ಷನ್ ಕರೆಂಟ್ಸ್ ಅಂತ ಏನೂ ಇಲ್ಲ, ಈ ಅರ್ಥ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಒಂದು ಕರೆಂಟ್ ಕ್ರಿಯೇಟ್ ಆಗುತ್ತೆ, ಆ ಕರೆಂಟ್ನ ನಾವು ಕನ್ವೆನ್ಷನ್ ಕರೆಂಟ್ಸ್ ಅಂತ ಕರಿತೀವಿ. ಓಕೆ, ಈಗ ಅರ್ಥಿಗೆ ಏನಿದೆ, ಎರಡು ಸೆಟ್ ಆಫ್ ಪೋಲ್ಸ್ ಇದೆ, ಒಂದು ನಾರ್ತ್ ಪೋಲ್ ಇದೆ, ಒಂದು ಸೌತ್ ಪೋಲ್ ಇದೆ, ಜಿಯೋಗ್ರಫಿಕಲ್ ಪೋಲ್ ಇದೆ, ಹಾಗೂ ಮ್ಯಾಗ್ನೆಟಿಕ್ ಪೋಲ್ಸ್ ಇದೆ. ಎರಡು ಇಂಪಾರ್ಟೆಂಟ್ ನೋಡಿ, ನಾವು ಅದನ್ನೇ ಎಲ್ಲ ನೋಡಿದ್ದೀಗ, ಜಿಯೋಗ್ರಫಿಕಲ್ ಪೋಲ್ ಇದೆ ಹಾಗೂ ಮ್ಯಾಗ್ನೆಟಿಕ್ ಪೋಲ್ಸ್ ಇದೆ. ಈಗ ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ಯಾನ್ ಬಿ ವಿಜುವಲೈಸ್ಡ್ ಇಫ್ ಯು ಇಮ್ಯಾಜಿನ್ ಎ ಲಾರ್ಜ್ ಬಾರ್ ಮ್ಯಾಗ್ನೆಟ್ ಇನ್ಸೈಡ್ ಅವರ್ ಪ್ಲಾನೆಟ್. ನೀವು ಅರ್ಥನ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ನ ಇಮ್ಯಾಜಿನ್ ಮಾಡ್ಕೋಬೇಕಂತಂದ್ರೆ ಕಂಪಲ್ಸರಿ ಅರ್ಥ ಒಳಗಡೆ ಒಂದು ದೊಡ್ಡ ಬಾರ್ ಮ್ಯಾಗ್ನೆಟ್ ಇದೆ ಅಂತಾನೆ ತಿಳ್ಕೊಂಡೆ ನೀವು ಇಮ್ಯಾಜಿನ್ ಮಾಡ್ಕೋಬೇಕು. ಓಕೆ, ಆಗ ಮಾತ್ರನೇ ನಿಮಗೆ ಅರ್ಥ ಆಗುತ್ತೆ. ನೋಡಿ, ಇದರಲ್ಲಿ ರಫ್ಲಿ ಅಲೈನ್ಡ್ ವಿತ್ ಅರ್ತ್ ಆಕ್ಸಿಸ್, ಈಚ್ ಎಂಡ್ ಆಫ್ ದ ಮ್ಯಾಗ್ನೆಟಿಕ್ ಲೈಸ್ ರಿಲೇಟಿವ್ಲಿ ಕ್ಲೋಸ್ ಅಬೌಟ್ 10 ಡಿಗ್ರೀಸ್. ಇದನ್ನ ನಾನು ಹೇಳಿದ್ದೆ ನಿಮಗೆ 10 ಡಿಗ್ರಿ ಇರುತ್ತೆ ಅಂತ, ಟು ದ ಜಿಯೋಗ್ರಫಿಕಲ್ ನಾರ್ತ್ ಪೋಲ್ ಅಂಡ್ ಸೌತ್ ಪೋಲ್. ಅರ್ತ್ಸ್ ಇನ್ವಿಸಿಬಲ್ ಮ್ಯಾಗ್ನೆಟಿಕ್ ಫೀಲ್ಡ್, ಇನ್ವಿಸಿಬಲ್ ನೋಡಿ ಕಣ್ಣು ಕಾಣದೇ ಇರೋಂತಹ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಟ್ರಾವೆಲ್ಸ್ ಇನ್ ಎ ಕ್ಲೋಸ್ಡ್. ನೋಡಿ ಇದನ್ನ ಕೇಳ್ಬೋದು, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು, ನೆನ್ಪಿಟ್ಕೊಳ್ಳಿ. ಅರ್ತ್ಸ್ ಇನ್ವಿಸಿಬಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೇಗೆ ಟ್ರಾವೆಲ್ ಮಾಡುತ್ತೆ, ಒಂದು ಕ್ಲೋಸ್ಡ್ ಫ್ಯಾಷನ್ ಅಲ್ಲಿ ಕಂಟಿನ್ಯೂಸ್ ಲೂಪ್ ತರ ಇರುತ್ತೆ, ಅಂಡ್ ಆರ್ ನಿಯರ್ಲಿ ವರ್ಟಿಕಲ್ ಅಟ್ ಈಚ್ ಮ್ಯಾಗ್ನೆಟಿಕ್ ಪೋಲ್.
ನಿಯರ್ಲಿ ವರ್ಟಿಕಲ್ ಎಟ್ ಈಚ್ ಮ್ಯಾಗ್ನೆಟಿಕ್ ಪೋಲ್ ಅಂದರೆ ಈ ಥರ ಸ್ಟಾರ್ಟ್ ಆಗುತ್ತೆ, ಹೀಗೆ ಹೋಗ್ತಾ ಆದಮೇಲೆ ಇಲ್ಲಿ ನಿಮಗೆ ವರ್ಟಿಕಲ್ ಆಗಿರುತ್ತೆ, ಇಲ್ಲಿ ಹೀಗೆ ವರ್ಟಿಕಲ್ ಆಗಿರುತ್ತೆ, ಹೀಗೆ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಹೀಗೆ ವರ್ಟಿಕಲ್ ಆಗಿರುತ್ತೆ. ಒಳಗಡೆ ಮ್ಯಾಗ್ನೆಟಿಕ್ ಪೋಲ್ ಒಳಗಡೆ ಏನಿರುತ್ತೆ, ನಿಯರ್ಲಿ ವರ್ಟಿಕಲ್ ಅಟ್ ಈಚ್ ಮ್ಯಾಗ್ನೆಟಿಕ್ ಪೋಲ್ ಹತ್ರ ಹೀಗೆ ವರ್ಟಿಕಲ್ ಇರುತ್ತೆ, ಹಾಗೂ ಹೊರಗಡೆ ಮಾತ್ರ ಕಂಟಿನ್ಯೂಸ್ ಲೂಪ್ ಥರ ಇರುತ್ತೆ, ಕ್ಲೋಸ್ಡ್ ಕಂಟಿನ್ಯೂಸ್ ಲೂಪ್. ಓಕೆ, ಕ್ಲೋಸ್ಡ್ ಕಂಟಿನ್ಯೂಸ್ ಲೂಪ್ ಅಟ್ ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್ ಆ ಥರನೇ ಅಲೈನ್ ಆಗಿರುತ್ತೆ ಗೈಸ್. ಓಕೆ, ಅದು ವೆರಿ ಇಂಪಾರ್ಟೆಂಟ್. ಈಗ ಅರ್ಥದ ಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟ್ ಆಗಬೇಕಂದ್ರೆ ಏನಿರಬೇಕು? ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಜನರೇಟೆಡ್ ಬೈ ವಾಟ್ ಈಸ್ ನಾನ್ ಆಸ್ ಜಿಯೋ ಡೈನಮೋ ಪ್ರಾಸೆಸ್. ಓಕೆ, ಅದಂದರೆ ಏನು? ಆ ಜಿಯೋ ಡೈನಮೋ ಪ್ರಾಸೆಸ್ ಆಗಬೇಕು ಅಂದರೆ ನಮಗೆ ಈ 4 ಇಂಪಾರ್ಟೆಂಟ್ ಪಾಯಿಂಟು ನಮಗೆ ಅರ್ಥ ಆಗಬೇಕು. ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರೀತಾರೆ ಇದನ್ನ. ಏನು? ವಿ ಕಾಲ್ ದಿಸ್ ಆಸ್ ಎ ಕ್ಯಾರೆಕ್ಟರಿಸ್ಟಿಕ್ಸ್. ಈ ಕ್ಯಾರೆಕ್ಟರಿಸ್ಟಿಕ್ಸ್ ಏನು? ಒಂದು ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್ನ ಜನರೇಟ್ ಮಾಡೋ ಥರ ಇರಬೇಕು ಅಂತಂದರೆ ಏನೆಲ್ಲ ಇರಬೇಕು ಅದಕ್ಕೆ? ಒಂದು ಪ್ಲಾನೆಟ್ ರೊಟೇಟ್ಸ್ ಫಾಸ್ಟ್ ಎನಫ್, ಪ್ಲಾನೆಟು ತುಂಬ ಫಾಸ್ಟಾಗಿ ರೊಟೇಟ್ ಆಗ್ತಾ ಇರಬೇಕು. ಹಾಗೂ ಇಟ್ಸ್ ಇಂಟೀರಿಯರ್ ಮಸ್ಟ್ ಹ್ಯಾವ್ ಎ ಫ್ಲೂಯಿಡ್ ಮೀಡಿಯಮ್. ನೋಡಿ, ಒಳಗಡೆ ಫ್ಲೂಯಿಡ್ ಮೀಡಿಯಮ್ ಇರಬೇಕಂತ ಹೇಳ್ತಾರೆ. ಫ್ಲೂಯಿಡ್ ಮೀಡಿಯಮ್ ಇರಬೇಕು ಅರ್ಥ ಇಂಟರ್ನಲ್ ಒಳಗಾಗಲಿ ಯಾವುದೋ ಒಂದು ಬಾಡಿ ಒಳಗಾಗಲಿ. ದ ಇಂಟೀರಿಯರ್ ಫ್ಲೂಯಿಡ್ ಮಸ್ಟ್ ಹ್ಯಾವ್ ದ ಅಬಿಲಿಟಿ ಟು ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಅಂದರೆ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗೋ ಅಂಥ ಮೆಟಲ್ ಆಗಿರಬೇಕು ಆ ಫ್ಲೂಯಿಡು. ಓಕೆ, ಎಲಿಮೆಂಟ್ ಆಗಿರಬೇಕು. And the core must have an internal source of energy that propels convection current in the liquid interior. ನೋಡಿ, ಇವು 4 ಇದ್ರೆ ಮಾತ್ರನೇ ನಮಗೆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟ್ ಆಗೋ ಪಾಸಿಬಿಲಿಟಿ ಇರುತ್ತೆ. ಓಕೆ, ಇದು ವೆರಿ ಇಂಪಾರ್ಟೆಂಟ್ ಗೈಸ್. ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟ್ ಆಗಬೇಕಂದ್ರೆ ಇವು 4 ವೆರಿ 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 ಇಂಪಾರ್ಟೆಂಟ್. ಈ 4 ನಿಮಗೆ ಇಲ್ಲ ಅಂತಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗಲ್ಲ. ಅಂದರೆ ಯಾವುದೇ ಒಂದು ಪ್ಲಾನೆಟ್ ತೊಗೊಳ್ರಿ ಎಕ್ಸಾಂಪಲ್ ಆಗಿ, ಆ ಪ್ಲಾನೆಟಲ್ಲಿ ಏನಿರಬೇಕು? ಒಂದು ಫಾಸ್ಟಾಗಿ ತಿರುಗಾಡ್ತಾ ಇರಬೇಕು, ಆ ಪ್ಲಾನೆಟ್ ರೊಟೇಟ್ ಆಗ್ತಾ ಇರಬೇಕು, ಹಾಗೂ ಪ್ಲಾನೆಟ್ ಒಳಗೆ ಫ್ಲೂಯಿಡ್ ಮೀಡಿಯಮ್ ಇರಬೇಕು. ಆ ಫ್ಲೂಯಿಡ್ ಮೀಡಿಯಮು ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡೋ ಥರ ಇರಬೇಕು, ಹಾಗೂ ಆ ಇಂಟರ್ನಲ್ ಸೋರ್ಸ್ ಆಫ್ ಎನರ್ಜಿ ಅದು ಬಂದ್ಬಿಟ್ಟು ಕನ್ವೆನ್ಷನ್ ಕರೆಂಟ್ಸ್ ಕಳಿಸ್ತಾ ಇರಬೇಕು ಆ ಲಿಕ್ವಿಡ್ ಒಳಗಡೆ. ಓಕೆ, ಕನ್ವೆಕ್ಷನ್ ಕರೆಂಟ್ಸ್ ಆ ಕೋರ್ ಒಳಗಡೆ. ಕೋರ್ ಮಸ್ಟ್ ಹ್ಯಾವ್ ಎನ್ ಇಂಟರ್ನಲ್ ಸೋರ್ಸ್ ಆಫ್ ಎನರ್ಜಿ ದಟ್ ಪ್ರಾಪಲ್ಸ್ ಕನ್ವೆಕ್ಷನ್ ಕರೆಂಟ್ಸ್. ಓಕೆ, ಇವು 4 ಇದ್ರೆ ಮಾತ್ರನೇ ನಿಮಗೆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಓಕೆ ಗೈಸ್, ಸೊ ಇಷ್ಟು ಹೇಳ್ತಾ ನಾನು ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ವಿ ವಿಲ್ ಕಂಟಿನ್ಯೂ ವಿತ್ ದ ನೆಕ್ಸ್ಟ್ ಸೆಷನ್ ವಿತ್ ದ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಅಂದರೆ ಏನು ಅನ್ನೋದ್ರ ಬಗ್ಗೆ ನೋಡೋಣ ಅಂತ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಆ್ಯಂಡ್ ಐ ವಿಶ್ ಆಲ್ ದಿ ಬೆಸ್ಟ್ ಗೈಸ್. ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಗೆಳೆಯರಿಗೆಲ್ಲರಿಗೆ ಶೇರ್ ಮಾಡಿ. ಓಕೆ, ಗೆಳೆಯರಿಗೆಲ್ಲ ಶೇರ್ ಮಾಡಿ. ಆ್ಯಂಡ್ ನಾನು ಮಾಡಿರೋವಂಥ ವಿಡಿಯೋ ಹಾಗೂ ಕಂಟೆಂಟು ನಿಮ್ಗೆ ಲೈಕ್ ಆಗಿದ್ದರೆ ದಯಮಾಡಿ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಗೈಸ್. ಓಕೆ, ನೀವು ಕೊಡುವಂತಹ ಫೀಡ್ಬ್ಯಾಕು ನಮಗೆ ಲೈಕ್ ಆ್ಯಂಡ್ ಕಮೆಂಟ್. ಓಕೆ, ಇದು ವೆರಿ ಇಂಪಾರ್ಟೆಂಟ್. ಸೊ ಕಮೆಂಟ್ ಮಾಡಿ, ಇನ್ನೂ ಬೆಟರ್ ಆಫ್ ಇಂಪ್ರೂವ್ಮೆಂಟ್ಸ್ಗಾಗಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಪ್ರತಿಯೊಂದು ಅಪ್ಡೇಟ್ ತಿಳಿಯೋದಕ್ಕಾಗಿ. ಆ್ಯಂಡ್ ಶೇರ್ ಮಾಡಿ ಸೊ ದಟ್ ನಿಮ್ಮ ಎಲ್ಲ ಗೆಳೆಯರಿಗೆ ಮಾಹಿತಿಯನ್ನು ಸಿಗಲಿ ಗೈಸ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಥ್ಯಾಂಕ್ಸ್.